ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ಇದು ಬಂದು ಭಾನುವಾರದ ವಿಡಿಯೋ ಆಗಿರುತ್ತೆ. ಆಲ್ಮೋಸ್ಟು ನೀವೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಸರಿ, ಒಂದು ವ್ಲಾಗ್ ಮಾಡೋಣ. ಯಾಕಪ್ಪ ಅಂದರೆ ನಾವು ಯಾರ್ಯಾರು ಹೋಗಿದ್ರಿ, ಹೆಂಗೆ ಹೋಗಿದ್ವಿ ಅಂತೇಳಿ ಎಲ್ಲ ತೋರಿಸೋಣ ಈ ವ್ಲಾಗಲ್ಲಿ ಅಂತೇಳಿ ವಿಡಿಯೋ ಮಾಡಿರೋದು. ನಾವು ಇದು ಸುಮಾರು ಒಂದು 6-7 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಪ್ರತಿ ಸರಿ ಪ್ಲ್ಯಾನ್ ಮಾಡಿದಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದು ಏನೇ ಆಗಿಬಿಡಲಿ ಈ ವಾರ ಹೋಗಲೇಬೇಕು ಅಂಥೇಳಿ ಡಿಸೈಡ್ ಮಾಡಿ ಭಾನುವಾರ ಬೆಳಗ್ಗೆನೇ ಎದ್ವಿ. ನಾನೇ ಒಂಚೂರು ಲೇಟಾಗಿ ಎದ್ಬಿಟ್ಟೆ. ಪಾಪ ನನ್ನ ತಂಗಿ ಅಶ್ವಿನಿ ಅಲ್ಲಿಂದ ಬಂದಿದ್ದಾಳೆ. ಅವಳು ಬಂದಾಗ ನಾನು ಇನ್ನೂ ಮಲ್ಕೊಂಡೇ ಇದ್ದೆ. ಸರಿ, ಅವಳು ಬರ್ತಿದ್ದಂಗೆ ಎದ್ದು ನಾನು ರೆಡಿ ಆದೆ. ಫಸ್ಟು ಟಿಫನ್ ಮಾಡಿಬಿಡೋಣ. ಯಾಕಂದರೆ ಇವಾಗ ಈ ಸೆಕೆನಲ್ಲಿ ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕೂ ಆಗೋಲ್ಲ, ಒಂಥರ ಸುಸ್ತಾಗಿಬಿಡುತ್ತೆ. ಅದರಲ್ಲೂ ನನಗಂತೂ ಈ ಸೆಕೆ ಕಾಲದಲ್ಲಿ ಬೇಗನೆ ಹುಷಾರಿಲ್ದಂಗೆ ಆಗೋಗ್ಬಿಡುತ್ತೆ. ಹಂಗಾಗಿ ಟಿಫನ್ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಫ್ರೆಂಡು ಪ್ರಭಾ ಇರೋದು ಆ್ಯಕ್ಚುಲಿ ಅಲ್ಲೇ ಇರೋದು, ಮಾದನಾಯಕನಹಳ್ಳಿ ಹತ್ತತ್ರನೇ ಅವಳು ಇರೋದು. ಹಂಗಾಗಿ ಏನು ಮಾಡೋಣ, ಅವಳು ಆ ಕಡೆಯಿಂದ ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ಲು. ಹೇಳಬೇಕು ಅಂದರೆ ನನ್ನ ತಂಗಿ ಬರೋ ಪ್ಲಾನೇ ಇರಲಿಲ್ಲ. ಅವಳು ಹೇಳ್ತಿದ್ಲು, ಇಲ್ಲ ಕಣೆ ನಾನು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ಲು. ಸೊ ಆದರೂ ನಾವು ಅವಳಿಗೆ ಬಲವಂತ ಮಾಡಿ, ಇಲ್ಲ ನೀನು ಬರಲೇಬೇಕು ಬಾ ಅಂತೇಳಿ ತುಂಬ ಬಲವಂತ ಮಾಡಿ ಕರ್ಕೊಂಡೋಗಿದ್ದು. ಅವಳೇ ಮಾಡ್ತಿದ್ಲಲ್ಲ. ಸಿಮ್ ಮತ್ತೆ ಚೇಂಜ್ ಮಾಡಿಸ್ತಿದ್ಯಾ ಫೋನಿಂದ? ಇಲ್ಲಾಂದ್ರೆ ಅದ್ರಲ್ಲಿ ಬುಕ್ ಆಗಲ್ಲ. ಯಾವಾಗ ಹಿಂಗೆ ಮಾಡೋದು, ಬುಕ್ ಮಾಡ್ಬೇಕಂದ್ರೆ ಪಿನ್ನಿನೇ ಬುಕ್ ಮಾಡ್ತಾ ಇತ್ತಾ, ಇಲ್ಲ ಅಂದ್ರೆ ಪಿನ್ನಿಗೆ ಕಳಿಸ್ತಾ ಇದ್ದೆ ಬಿಡು. ಸೌಮಿಕಾ ನೋಡು, ಟೋಪಿಗೆ ಚಪ್ಲಿಗೆ ಅವ್ನು ಕುತ್ಕೊಂಡಿರೋ ಬಂದಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಕೆಳಗೆ ಹೋಗೋಷ್ಟೇ 3 ಮಿನಿಟ್ಸ್ ಆಗುತ್ತೆ. ಬನ್ನಿ. ಏನಣ್ಣ ನೀನು ಅವತಾರ ಇದು ಅಲ್ಲ ಕಣಣ್ಣ, ನೀನು ಬಿಳಿ ಕಲರ್ ಪ್ಯಾಂಟ್ ಹಾಕೊಂಡು ಹಿಂಗೆ ಕುತ್ಕೊಂಡ್ರೆ ಹೆಂಗಣೋ ಅಣ್ಣ. ಅಶ್ವಿನಿ ಮಗನೇ ಏನೋ ಬೀನ್ಸ್ ಎಲ್ಲ ಖಾಲಿ ಆಗೈತೆ, ಬೀನ್ಸ್ ತೊಗೊಂಡು ಬಾ. ಸೊ ಫೈನಲಿ ಹೋಗೋಣ ಅಂತೇಳಿ ಕೆಳಗೆ ಬಂದ್ವಿ. ಕ್ಯಾಬ್ ಬುಕ್ ಮಾಡಿದ್ವಿ. ನಮ್ಮಮ್ಮ ಅದೇ ಹೇಳ್ತಾಯಿದ್ರು, ಅಲ್ಲೆಲ್ಲ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಂಗಾಗಿ ನಮ್ಮಮ್ಮ ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ತೊಗೊಂಡು ಬಾ, ಬೀನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ನಾನು ತರಕಾರಿ ಅಂತೂ ನಿಜ ಏನೂ ತೊಗೊಳ್ಳಿಲ್ಲ. ನನಗೆ ಏನಂತ ಗೊತ್ತಿಲ್ಲ, ಬಿಸಿಲಲ್ಲಿ ಹೋಗ್ತಿದ್ದಂಗೆ ಅಯ್ಯೋ ಸಾಕಪ್ಪ ಸುಸ್ತಾದಂಗೆ ಆಗೋಯ್ತು, ಮನೆಗೆ ಹೋದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ತುಂಬ ಖುಷಿಯಾಗಿ ರೆಡಿಯಾಗಿ ಹೋದೆ. ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ಬೇರೆ ಥರ ಎಲ್ಲ ಏನೂ ಆಗಲಿಲ್ಲ, ಏನೋ ಒಂಥರ ಸುಸ್ತಾದಂಗೆ ಆಗೋಯ್ತು ಆ ಬಿಸಿಲಿಗೆ. ಡೇ ಮಾತ್ರ ತುಂಬ ಚೆನ್ನಾಗಿ ಖುಷಿಯಾಗಿ ಹೋಗ್ಬಿಟ್ಟು ಬಂದ್ವಿ. ಯಾಕಪ್ಪ ಅಂದರೆ ನೋಡಿ, ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ ನೆನೆಸ್ಕೊಂಡಾಗ ನಾನು ಹೋಗ್ಬಿಡ್ತೀನಿ. ಅದು ಯಾವ ದಿನ ಆದರೂ ಪರವಾಗಿಲ್ಲ, ನಾನು ಆಲ್ಮೋಸ್ಟು ಹೋಗೋದ್ರೆ ಸ್ಯಾಟರ್ಡೆ ಸಂಡೇನೇ ಹೋಗೋದು. ನನ್ನ ಮನಸ್ಸಿಗೆ ಏನಾದರೂ ವೀಕ್ ಡೇಸಲ್ಲಿ ಹೋಗಬೇಕು ಅನ್ನೋದು ಬಂತು ಅಂದರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ. ಆದರೆ ಈ ದೇವಸ್ಥಾನದಕ್ಕೆ ಬರೋದಕ್ಕೆ ನಾನು ಸುಮಾರು ಒಂದು 6-7 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದೀನಿ. ಹೋಗೋಣ ಅಂದ್ಕೊಂಡು ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡ್ತಿತ್ತು. ಆದರೆ ಈ ಸಲ ಹೋಗೋಣ ಅಂಥೇಳಿ ಬಂದಿದ್ವಿ. ಆದರೂ ಇನ್ನೂ ಒಬ್ಬಳು ನನ್ನ ಫ್ರೆಂಡು ಮಿಸ್ ಆದಳು. ಯಾಕಂದರೆ ಅವಳಿಗೆ ಲೀವ್ ಇರಲಿಲ್ಲ, ಹಂಗಾಗಿ ಅವಳು ಬರೋದಕ್ಕಾಗಲಿಲ್ಲ. ಆಮೇಲೆ ನನ್ನ ಇದು ಅಭ್ಯಾಸ ಏನಪ್ಪ ಅಂತಂದರೆ, ಒಬ್ರಿಗೋಸ್ಕರ ಈಗ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀನಿ, ಕ್ಯಾನ್ಸಲ್ ಮಾಡಲ್ಲ. ಅದು ನಾನು ಮೊದಲಿಂದನೂ ಅಭ್ಯಾಸ ಮಾಡ್ಕೊಂಬಂದಿದ್ದೀನಿ. ಈಗ ಒಬ್ರಿಗೋಸ್ಕರ ಈಗ 4 ಜನ ಪ್ಲ್ಯಾನ್ ಮಾಡಿರ್ತಾರೆ, ಯಾವ ಡ್ರೆಸ್ ಹಾಕ್ಕೋಬೇಕು, ಮನೇಲೆಲ್ಲ ಹೇಳಿರ್ತಾರೆ ಈ ಥರ ಹಿಂಗೆ ಹೊರಗಡೆ ಹೋಗ್ತೀನಿ ಅಂದ್ಬಿಟ್ಟು ಅಂತ. ಹಂಗಾಗಿ ನಾನೇನು ಮಾಡ್ತೀನಿ, ಈಗ ನಾನೇ ಬರೋದಕ್ಕಾಗದೇ ಇರೋ ಅಂಥ ಪರಿಸ್ಥಿತಿ ಬಂತು ಅಂದ್ರೂ ನಾನು ಹೇಳೋದಕ್ಕೆ ಹೋಗಲ್ಲ, ಬರಲ್ಲ ಅಂಥೇಳಿ. ಲಾಸ್ಟ್ ಮೂಮೆಂಟ್ವರೆಗೂ ಎಲ್ಲರೂ ರೆಡಿಯಾಗಿ ಅವರು ಹೊರಡೋ ಥರ ಮಾಡಿ, ನಾನು ಹೋಗೋಕ್ಕೆ ಆಗಲ್ಲ ಅಂದಾಗ ನಾನು ಬೇರೆ ಥರ ಮ್ಯಾನೇಜ್ ಮಾಡಿ ಅವ್ರನ್ನ ಕಳಿಸ್ಕೊಡ್ತೀನಿ. ಹಂಗಾಗಿ ಈಗ ಕೆಲವೊಬ್ರು ಅನ್ಕೋಬೋದು, ಏನು ಯಾವಾಗಲೂ ಇವ್ರ ಜೊತೆ ಇನ್ನೊಬ್ರು ಇರ್ತಿದ್ರು ಅವರಿಲ್ಲ ಅನ್ನೋ ಥರ ಅನ್ಕೋಬೋದು. ಸೊ ಅವಳಿಗೆ ಆಫೀಸ್ ಲೀವ್ ಇಲ್ಲದೆ ಇದ್ದಿದ್ದ ಕಾರಣ ಅವಳು ಬರೋದಕ್ಕಾಗಿರಲಿಲ್ಲ ಅಷ್ಟೇನೇ. ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಸರಿ ನಾವು ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋಗಿದ್ದು.
ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಒಂಥರ ನನಗೆ ಮಂತ್ರಾಲಯಕ್ಕೆ ಹೋದಾಗ ಫೀಲ್ ಆಯಿತು, ಮಂತ್ರಾಲಯ ನೋಡೋ ಥರನೇ ಫೀಲ್ ಆಯಿತು. ಸ್ವಲ್ಪ ನನಗೆ ಅದೇ ಥರನೇ ಅನ್ನಿಸ್ತು. ಆ ಒಂದು ಪೈಂಟಿಂಗು ಆಗಲಿ, ಆ ಒಂದು ಡೋರ್ಗಳೆಲ್ಲ ಆಲ್ಮೋಸ್ಟು ಅದೇ ಥರನೇ ಕಾಣುತ್ತೆ. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾವು ಅಂದ್ಕೊಂಡಾಗ ಎಲ್ಲ ಕಡೆನೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ನಾನು ಸುಮಾರು ಸಲ ಹೇಳಿದ್ದೀನಿ ವಿಡಿಯೋಗಳಲ್ಲಿ, ನಮ್ಮ ಮನೆ ದೇವ್ರಿಗೆ ಹೋಗೋದಕ್ಕೆ ಯಾಕೋ ನಮ್ಮ ಮನೆ ದೇವರು ದಾರಿನೇ ಮಾಡಿಕೊಡ್ತಿಲ್ಲ ಅಂತ. ನನಗೆ ಅದನ್ನು ಎಷ್ಟೊಂದು ಜನ ಕೇಳ್ತಾರೆ, ಅಲ್ಲ ನೀನು ಯಾವಾಗ ನೋಡಿದ್ರು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತೀಯ, ಯಾಕೆ ನೀವು ಮನೆ ದೇವ್ರಿಗೆ ಹೋಗ್ತಾ ಇಲ್ಲ ವೆಂಕಟರಮಣ ಸ್ವಾಮಿಗೆ ಅಂತ. ನಾವು ಎಷ್ಟೆಲ್ಲ ಅನ್ಕೋತೀವಿ. ನಾನು ಪ್ರತಿ ವಾರ ಪೂಜೆ ಮಾಡಿದಾಗ ದೇವ್ರ ಹತ್ರ ಅದನ್ನೇ ಕೇಳ್ಕೊತೀನಿ, ನನಗೆ ಬರೋದಕ್ಕೆ ದಾರಿ ಮಾಡಿಕೊಡಿ ಅಂಥೇಳಿ. ಒಂದು ಟೈಮಲ್ಲಿ ದುಡ್ಡಿಲ್ದಿರೋ ಟೈಮಲ್ಲಿ ಹೋಗಬೇಕು ಅನ್ನೋದು ಕಾಲು ತುದಿನಲ್ಲಿ ನಿಂತಿರ್ತೀವಿ ಹೋಗೋಣ ಅಂದ್ಬಿಟ್ಟು ಅಂತ. ದುಡ್ಡಿರೋ ಟೈಮಲ್ಲಿ ಹೋಗೋದಕ್ಕೆ ನಮಗೆ ದಾರಿನೇ ಮಾಡಿಕೊಡ್ತಾ ಇಲ್ಲ. ಯಾಕಂದರೆ ಮನುಷ್ಯ ಅಂದಮೇಲೆ ಏರುಪೇರು ಅನ್ನೋದಿರುತ್ತೆ. ಕೆಲವೊಂದೊಂದ್ಸಲಿ ಕೈಯಲ್ಲಿ ದುಡ್ಡಿರುತ್ತೆ, ಕೆಲವೊಂದೊಂದ್ಸಲಿ ಇರಲ್ಲ. ಯಾವಾಗಲೂ ಜೀವನ ಒಂದೇ ಥರ ಇರಲ್ಲ, ಆರೋಗ್ಯ ಒಂದೇ ಥರ ಇರಲ್ಲ ಅಲ್ವಾ. ಸೊ ಹಂಗಾಗಿ ಯಾಕೋ ಗೊತ್ತಿಲ್ಲ ಮನೆ ದೇವ್ರಿಗೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಅದೇ ನಮ್ಮ ಮನೆಯಲ್ಲಿ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೋತಾರೆ. ಈ ಸಲಿನೇ ನಾನು 2 ಸಲ ಪ್ಲ್ಯಾನ್ ಮಾಡಿ 2 ಸಲ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು. ನೋಡೋಣ, ದೇವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಲಾಸ್ಟ್ ವೀಕಲ್ಲಿ ಪೂಜೆ ಮಾಡಿದಾಗ ಅದು ಯಾವಾಗ ನಮ್ಮನ್ನು ಕರೆಸ್ಕೋಬೇಕು ಅಂತ ನಿಮಗನ್ಸುತ್ತೋ ನೀವು ಆವಾಗಲೇ ನಮಗೆ ದಾರಿ ಮಾಡಿಕೊಡಿ, ಬರ್ತೀವಿ ಅಂದ್ಬಿಟ್ಟು. ಯಾಕಂದರೆ ಪ್ರತಿ ಸರಿ ಪ್ಲ್ಯಾನ್ ಮಾಡೋದು ಹೋಗೋಣ ಅಂತ ಏನಾದರೂ ಒಂದು ಆಗ್ತಾ ಇರುತ್ತಲ್ಲ. ಈ ಸಲ ಇನ್ನು ಪ್ಲ್ಯಾನ್ ಮಾಡೋದಕ್ಕೆ ಹೋಗಲ್ಲ. ಆ ದೇವರು ಯಾವಾಗ ನಮಗೆ ದಾರಿ ಮಾಡಿಕೊಡ್ತಾರೆ ಆವಾಗಲೇ ಹೋಗೋಣ ಅಂತೇಳಿ ಡಿಸೈಡ್ ಆಗಿಬಿಟ್ಟಿದ್ದೀವಿ. ಜನಿ ನಾನು ರಾಯರದು ಒಂದು ವಿಗ್ರಹ ನೋಡಿದೆ, ತುಂಬ ಚೆನ್ನಾಗಿತ್ತು. 12,500 ಇತ್ತು ಅದು ರೇಟು. ಆಮೇಲೆ ತೂಕನೂ ತುಂಬ ಚೆನ್ನಾಗಿತ್ತು. ಇನ್ನೊಂದು ಏನಪ್ಪ ಅಂದರೆ, ಅಷ್ಟು ದೊಡ್ಡ ವಿಗ್ರಹ ಮನೇಲಿ ಇಡ್ಬೋದೋ ಇಲ್ವೋ ಗೊತ್ತಿಲ್ಲ. ಮತ್ತು ನಮ್ಮ ಮನೇಲಿ ದೇವ್ರ ಮನೇಲಿ ಇಡೋದಕ್ಕೆ ಜಾಗನೂ ಇಲ್ಲ ಬಿಡಿ. ಹಾಗಾಗಿ ನಾನು ತೊಗೋಬೇಕು ಅಂತ ಏನು ಇದು ಮಾಡಿಲ್ಲ. ನೋಡಿದೆ ತುಂಬ ಚೆನ್ನಾಗಿತ್ತು ಅಂತ ಇಷ್ಟ ಆಯಿತು. ಮತ್ತು ನನ್ನ ಫಾಲೋವರ್ಸ್ ಯಾರೋ ಅಲ್ಲಿ ಸಿಕ್ಕಿ ಮಾತಾಡಿದ್ರು, ಒಂದು ಫೋಟೋ ತೊಗೊಳ್ಳೋಣ ಅಂಥೇಳಿ. ಈಗ ನೋಡಿ, ನಾವು ಹೋಗಿರೋ ಜಾಗದಲ್ಲಿ ಯಾರೋ ಒಬ್ಬರು ಇಬ್ಬರು ಮಾತಾಡ್ಸಿದ್ರೆ ನನಗೆ ಅದೇ ಒಂಥರ ಖುಷಿಯಾಗುತ್ತೆ. ಆವಾಗೆಲ್ಲ ಹೀರೋಯಿನ್ಗಳನ್ನ ಮಾತಾಡ್ತಾಯಿದ್ರು. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಆದಷ್ಟು ಬೇಗ ಜನ ಕಂಡುಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಏನೋ ರೀಲ್ಸಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿರ್ತಾರೆ, ಇಲ್ಲಾಂದರೆ ಮಾತಾಡೋದ್ರಲ್ಲಿ ಒಂಚೂರು ಫೇಮಸ್ ಆಗಿರ್ತಾರೆ. ಸೊ ನಾನು ಯಾವ ಥರ ಜನಕ್ಕೆ ಇಷ್ಟ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೆಲವೊಂದ್ಸಲಿ ನಾನು ಅನ್ಕೋತೀನಿ, ನಾನು ಸ್ವಲ್ಪ ಸ್ಟ್ರೈಟಾಗಿ ಮಾತಾಡ್ತೀನಿ, ಸ್ಟ್ರೈಟ್ ಫಾರ್ವರ್ಡ್. ಅಂದರೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಯಾವುದೇ ಥರ ಫೇಕಾಗಿ ಹೇಳಲ್ಲ. ಏನೇ ಇದ್ರೂ ಯಾರೇನಾದರೂ ಅಂದ್ಕೊಳ್ಳಿ, ನನಗೆ ಬೇರೆಯವ್ರು ಯಾರೋ ನನ್ನ ಬಗ್ಗೆ ಏನೋ ಅನ್ಕೋತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಬೇರೆಯವ್ರಿಗೋಸ್ಕರ ಜೀವನ ಮಾಡೋಳಲ್ಲ, ನನಗೋಸ್ಕರ ನಾನು ಜೀವನ ಮಾಡೋದ್ರಿಂದ ನನ್ನನ್ನು 1000 ಜನ 1000 ಅಂದ್ಕೊಳ್ಳಿ. ಆಮೇಲೆ ಎಷ್ಟೊಂದು ಕಮೆಂಟೆಲ್ಲ ಆಗ್ತೀರ ಅಲ್ವಾ. ಸೊ ನಾನು ಅದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕಲ್ಲ, ನೋಡ್ತೀನಿ, ಸುಮ್ಮನೆ ಆಗ್ತೀನಿ. ನನಗೇನಾದರೂ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂದರೆ, ನನ್ನ ಮನಸ್ಸಿಗೆ ಬಂತು ಅಂದರೆ ನಾನು ಖಂಡಿತ ಮಾಡ್ತೀನಿ. ಇಲ್ಲಾಂದರೆ ನಾನು ಎಷ್ಟೊಂದು ಕಮೆಂಟ್ಗಳು ಡಿಲೀಟು ಮಾಡೋಕ್ಕೋಗಲ್ಲ. ಯಾಕಪ್ಪ ಅಂತಂದರೆ, ಈಗ ಎಲ್ಲರೂ ಅನ್ಕೋಬೋದು, ಏನು ಇವಳಿಗೆ ಬರೀ ಒಳ್ಳೆ ಕಮೆಂಟ್ಗಳೇ ಬರುತ್ತಾ, ಆ ಥರನೂ ಮಾತಾಡ್ತಾರೆ. ಈಗ ನಮ್ಮ ಜನಗಳು ದೇವ್ರನ್ನೇ ಬಿಡಲ್ಲ. ದೇವ್ರ ಬಗ್ಗೆನೇ, ಈಗ ದೇವರು ಈಗೇನೋ ಒಂದು ಕಷ್ಟ ಕೊಟ್ಟರು ಅಂದರೆ, ನಮ್ಮಪ್ಪ ದೇವ್ರು ಹಿಂಗೆ ಮಾಡ್ಬಿಟ್ಟ, ನಮ್ಮಪ್ಪ ಹಂಗೆ ಮಾಡ್ಬಿಟ್ಟ, ದೇವ್ರಿಗೆ ಬೈಕೋತಾರೆ. ಇನ್ನು ಜನಗಳು ನಮ್ಮಂಥ ಅವ್ರಿಗೆ ಬೈಕೊಳ್ದೇ ಇರ್ತಾರೆ. ಮೂಳೆ ಇಲ್ದರೆ ನಾಲ್ಗೆ ಏನು ಬೇಕಾದರೂ ಮಾತಾಡ್ತಾರೆ, ಹೆಂಗೆ ಬೇಕಾದರೂ ಮಾತಾಡ್ತಾರೆ. ಹಂಗಾಗಿ ನಾನು ಒಂಚೂರು ಸ್ಟ್ರಾಂಗ್ ಇರೋದ್ರಿಂದ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದೊಂದ್ಸಲಿ ಮನಸ್ಸಿಗೆ ನೋವಾಗುತ್ತೆ, ಏನಪ್ಪ ಎಂಥ ಥರ್ಡ್ ಕ್ಲಾಸ್ ಜನಗಳು ಈ ಥರ ಎಲ್ಲ ಕಮೆಂಟ್ ಹಾಕ್ತಾರಲ್ಲಪ್ಪ ಅನ್ನೋದು ಒಂದು ಬೇಜಾರಾಗುತ್ತೆ. ಬೇರೆ ಥರ ಬೇರೆಯವರು ಕಮೆಂಟ್ ಹಾಕೋ ಥರ ಎಲ್ಲ ಏನೂ ಇಲ್ಲ. ಕೇಳಿದ್ರೆ ಅದೇ, ನಿನಗೆ ಗಂಡ ಇಲ್ವಾ, ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ, ನೀನೇನು ಕೆಲಸ ಮಾಡ್ತೀಯಾ, ಸೊ ಇದ್ರ ಬಗ್ಗೆ ಕೇಳ್ತಾರೆ ಅಷ್ಟೇ. ನಾನು ಖಂಡಿತವಾಗ್ಲೂ ನನ್ನ ಗಂಡನ ಬಗ್ಗೆನೂ ಹೇಳೋ ಟೈಮ್ ಬರುತ್ತೆ. ಮತ್ತು ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳೋ ಟೈಮೂ ಬರುತ್ತೆ. ಎಲ್ಲದಕ್ಕೂ ನಾವು ಕಾಲಕ್ಕೆ ಕಾಲಾವಕಾಶ ಕೊಟ್ಟು ಕಾಯೋಣ ಅಂತ ಹೇಳ್ತಾರಲ್ಲ. ಸೊ ಎಲ್ಲದಕ್ಕೂ ಟೈಮ್ ಬರುತ್ತೆ, ಬರಬೇಕು, ಬಂದೇ ಬರುತ್ತೆ. ಚಪ್ಪಲಿ ಕಳ್ದೋಗಿದೆ ಗೈಸ್, ಯಾರೋ ದೇವಸ್ಥಾನ ಚಪ್ಪಲಿ ಕಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲ, ಚಪ್ಪಲಿ ವಾರ್ ನಡೀತಿದೆ ಅಲ್ಲಿ. ಏನೇ ನೀನ್ ಚಪ್ಪಲಿ ಎತ್ಕೊಂಡು ಬಚ್ಚಿಕಾಗ ನಾವೇನು ಬರ್ಗೆಟ್ಕೊಂಡಿದ್ವಾ? ಯಾರು ಎತ್ಗಿತ್ಕೊಂಡು ಹೋಗ್ಬಿಟ್ಟೇನೋ, ಹೋಗ್ಲಿ ನಡಿಯತ್ತಾಗೆ. ಒಳ್ಳೇದು, ಏನು ಒಳ್ಳೇದ ನಿಮ್ಗೆ? ತುಂಬಾ ಒಳ್ಳೇದು. ನಾನು ಹೊಸ ಚಪ್ಪಲಿ ಎತ್ಕೊಂಡೋಗಿರೋ ನಾನು ಒಂಚೂರು ಬೇಜಾರು ಮಾಡ್ಕೊತಿರ್ಲಿಲ್ಲ. ನಿನ್ ಚಪ್ಪಲಿ ಅಷ್ಟು ಪ್ರೀತಿ ಇರೋಳು, ನಿನ್ ಚಪ್ಪಲಿ ಕೊಡೆ. ಏನು ಓವರ್ ಆಕ್ಷನ್ ಮಾಡ್ತಾ ಇದ್ಯಾ?
ನೋಡಿ ಫ್ರೆಂಡ್ಸ್, ನಾವೇ ನಮ್ಮ ತಂಗಿ ಚಪ್ಪಲಿ ಅಬಾಯ್ಸ್ ಮಾಡಿ ಎತ್ತಿಟ್ಬಿಟ್ಟಿದ್ವಿ ಬೇಕಂತ ಆಟ ಆಡ್ತೀವಿ. ಪ್ಲಾನ್ ಅಶ್ವಿನಿ ಈ ಪ್ಲಾನ್ ಮಾಡಿರೋದು ಅಶ್ವಿನಿ ಗೌಡ. ಅದು ಏರಿಕೆ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಮಗೆ ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ಅಂದರೆ ಅದು ಊಟನೇ ಬಿಡಿ, ಪೊಂಗಲ್ಲು ಮತ್ತು ಮೊಸರನ್ನ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಸರಿ ಬಾಯೆಲ್ಲ ಒಂಥರ ಒಣಗೋಗಿತ್ತು. ಸರಿ ಐಸ್ ತಿನ್ನೋಣ ಅಂಥೇಳಿ ಐಸೆಲ್ಲ ತೊಗೊಂಡು ತಿಂದ್ವಿ. ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗೆ ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಅಂದ್ಕೊಂಡಿರಲಿಲ್ಲ ಬಂದೇ ಬರ್ತೀನಿ ದೇವಸ್ಥಾನಕ್ಕೆ ಅಂತ. ಫೈನಲಿ ಬಂದಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.